ನಂದಿನಿ ಗೌಡ ಫ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ ಗೈಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಒಂದು ಬಾಕ್ಸ್ ಸ್ಟ್ಯಾಂಡ್ ಹಾಗೆ ರೌಂಡ್ ಸ್ಟ್ಯಾಂಡ್ ಕೂಡ ಸಿಗ್ತಾ ಇದೆ. ಅದ್ರ ಜೊತೆ ಇನ್ಕ್ಲೂಡ್ ಇರುತ್ತೆ. ಓಕೆನಾ, ಕೆಳಗಡೆಗೆ ಗ್ರಿಪ್ಗೆ ಅಂತ ಅಂದ್ಬಿಟ್ಟು ನಿಮಗೆ ತ್ರಿಭುಜಾಕಾರದಲ್ಲಿ ಒಂದು ಸ್ಟ್ಯಾಂಡ್ ಕೂಡ ಬರುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ಕಾಲ್ಗಳು ಸಿಗುತ್ತೆ, ನೋಡ್ಬೋದು 2 ಕಾಲ್ ಬರುತ್ತೆ. ಮತ್ತು ಇದು ಅಡ್ಜಸ್ಟ್ ಮಾಡ್ಕೋಬೋದು, ನೀವು 8 ವೈಸ್ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ನಾನು ಹೇಳ್ತಿದ್ದೀನಿ ರೌಂಡು ಸ್ಟ್ಯಾಂಡು ಹಾಗೆ ಬಾಕ್ಸ್ ಸ್ಟ್ಯಾಂಡ್ ಎರಡೂ ಕೂಡ ಸಿಗುತ್ತೆ, ನೀವು ಎರಡರಲ್ಲೂ ವರ್ಕ್ ಮಾಡ್ಕೋಬೋದು. ಓಕೆನಾ, ಇದ್ರದ್ದು ರಿವ್ಯೂ ಕೂಡ ಇದೆ. ಕಸ್ಟಮರ್ ತೊಗೊಂಡು ಅವರು ವರ್ಕ್ ಕೂಡ ಮಾಡಿ ಒಂದು ವಿಡಿಯೋ ಕೂಡ ಮಾಡಿ ಕಳಿಸಿದ್ದಾರೆ ನನಗೆ. ಅದನ್ನು ಶಾರ್ಟ್ಸಲ್ಲಿ ಕೂಡ ಹಾಕಿದೆ, ಬಟ್ ಈಗ ವಿಡಿಯೋದಲ್ಲಿ ಕೂಡ ಹಾಕ್ತಾ ಇದ್ದೀನಿ, ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ. ನಮಗೆ ಕೆಳಗಡೆ ಕುತ್ಕೊಂಡು ಮಾಡೋದಕ್ಕಾಗಲ್ಲ, ಮಂಡಿ ನೋವು ಬರುತ್ತೆ, ಸೊಂಟ ನೋವು ಬರುತ್ತೆ ಅನ್ನೋರು ಆರಾಮಾಗಿ ಇದನ್ನು ತೊಗೊಂಡು ಚೇರ್ ಮೇಲೆ ಕುತ್ಕೊಂಡು ವರ್ಕ್ನ ಮಾಡ್ಬೋದು. ಹಾಯ್ ಮೇಡಮ್, ನೋಡಿ ಈ ಸ್ಟ್ಯಾಂಡ್ ನಾನು ನಂದಿನಿಯವ್ರ ಹತ್ರ ತಗೊಂಡಿದ್ದು. ಏಕೆ ಅಂದರೆ ನನಗೆ ಫಸ್ಟು ಹ್ಯಾರಿ ವರ್ಕ್ ಕಲಿಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ಕೆಳಗೆ ಕೂತ್ಕೊಂಡು ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಈ ಸ್ಟ್ಯಾಂಡು ತಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಚೇರ್ ಮೇಲೆ ಕೂತ್ಕೊಂಡು ಆರಾಮಾಗೆ ಮಾಡಬಹುದು, ಕಾಲು ನೋವು ಏನು ಬರೋದಿಲ್ಲ, ಚೆನ್ನಾಗಿದೆ ತುಂಬ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಮ ಒಂದು ಈ ರಿವ್ಯೂಗೆ. ಇವ್ರು ನನ್ನ ಸ್ಟೂಡೆಂಟು ಹೌದು, ಹಾಗೆಯೇ ಪಾಪ ನನ್ನ ಹತ್ರ ಸ್ಟ್ಯಾಂಡು ಕೂಡ ತೊಗೊಂಡ್ರು. ಥ್ಯಾಂಕ್ ಯು ಸೋ ಮಚ್. ಅಂತಂದರೆ ಒಂದಿಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ, ಅದ್ರ ಬಗ್ಗೆ ಹೇಳ್ದಾಗೇ ಗೊತ್ತಾಗೋದು. ಹಂಗಾಗಿ ಅದನ್ನು ಕೂಡ ನಾನು ಇಲ್ಲಿ ಹೇಳ್ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಒಂದಿಷ್ಟು ಕಿಟ್ಗಳನ್ನ ನಾನು ರೆಡಿ ಮಾಡಬೇಕಿತ್ತು, ಹಂಗಾಗಿ ಇಲ್ಲಿ ಕುತ್ಕೊಂಡು ಕಿಟ್ಗಳೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಬಾಕ್ಸ್ ಸ್ಟ್ಯಾಂಡ್ ಬಂದುಬಿಟ್ಟು ಚೇರ್ ಮೇಲೆ ಕುತ್ಕೊಂಡು ಮಾಡ್ತೀವಿ, ಅದು ತುಂಬ ಚೆನ್ನಾಗಿದೆ ಗೈಸ್. ಅಂದರೆ ನೀವು ಸೆಟ್ ಮಾಡಿಸ್ಕೋಬೇಕಷ್ಟೇ, ಅಂದರೆ ಸೆಟ್ ಮಾಡಿಸ್ಕೊಂಡು ಮಾಡ್ಬೋದು. ತುಂಬ ಜನ ಹೇಳ್ತೀರಾ ಬ್ಯಾಕ್ ಪೇನ್ ಬರುತ್ತೆ ನಮಗೆ ಆರಿ ವರ್ಕ್ ಮಾಡೋದಕ್ಕಾಗಲ್ಲ ಅಂತ. ನಮ್ಮ ಬ್ಲೌಸ್ಗೆ ನಾವು ವರ್ಕ್ ಮಾಡ್ಕೋಬೇಕು ಅಂತ ಆಸೆ, ಬಟ್ ಮಾಡೋದಕ್ಕಾಗಲ್ಲ ಅಂತ ಅಂಥವ್ರು ಬೇಕಿದ್ರೆ ಆ ಸ್ಟ್ಯಾಂಡ್ನ ತೊಗೋಬೋದು. ಜಸ್ಟ್ ನಿಮಗೆ 1900 ರೂಪಾಯಿಗೆ ಆ ಒಂದು ಸ್ಟ್ಯಾಂಡ್ ಸಿಗ್ತಾ ಇದೆ. 2 ಬಾಕ್ಸ್ ಕ್ಲಿಪ್ ಕೂಡ ಇನ್ಕ್ಲೂಡ್ ಇರುತ್ತೆ. ಓಕೆನಾ, ನೀವು ಮತ್ತೆ ಬೇರೆ ಹೋಗಿ ಕ್ಲಿಪ್ನ ತೊಗೋಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ತುಂಬ ಕನ್ಫ್ಯೂಸ್ ಆಗ್ತಾಯಿತ್ತು ನಿಮಗೆ, ಇವಾಗ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ರೌಂಡು ಸ್ಟ್ಯಾಂಡು ಬಾಕ್ಸ್ ಸ್ಟ್ಯಾಂಡ್ ಎಲ್ಲ ಸಿಗ್ಬಿಡುತ್ತೆ ನಿಮಗೆ ಆರಾಮಾಗಿ. 2 ಬಾಕ್ಸ್ ಕ್ಲಿಪ್ಪು ಅಂದರೆ 24 ಕ್ಲಿಪ್ ಕೂಡ ಅದ್ರ ಜೊತೆನೇ ಸಿಗುತ್ತೆ. ಹಾಗಾಗಿ 1900 ರೂಪಾಯಿ ಕೊಟ್ಟು ನೀವು ಪರ್ಚೇಸ್ ಮಾಡ್ಕೋಬೋದು. 350 ರೂಪಾಯಿ ಡೆಲಿವರಿ ಚಾರ್ಜಸ್ ಇರುತ್ತೆ. ಮತ್ತು ಇನ್ನೊಂದನ್ನ ಇಲ್ಲಿ ನಾನು ಮೆನ್ಷನ್ ಮಾಡಲೇಬೇಕು, ಮೆಟೀರಿಯಲ್ಸ್ನ ತಗೊಳ್ಳಿ ಅಂತ ನಾವು ಹೇಳ್ತೀವಿ. ಇದೇ ನಾವು ನಿಮ್ಗೆ ಏನಾದ್ರು ಮೆಟೀರಿಯಲ್ಸ್, ಆರಿ ವರ್ಕ್ ಮೆಟೀರಿಯಲ್ಸ್, ಟೈಲರಿಂಗ್, ಎಂಬ್ರಾಯ್ಡ್ರಿ ಸಂಬಂಧಪಟ್ಟಂಥ ಎಲ್ಲ ಮೆಟೀರಿಯಲ್ಸು ನಮ್ಮ ಹತ್ರ ಸಿಗುತ್ತೆ. ಪಾಂಪ್ಲಿನ್ ಕ್ಲಾತ್ ಕೂಡ ನನ್ನ ಹತ್ರ ಇದೆ, ಕಿಟ್ ಕೂಡ ಸಿಗುತ್ತೆ. ಬಿಗಿನರ್ಸ್ ಏನೇನು ತೊಗೋಬೇಕು ಅಂತ ಗೊತ್ತಿಲ್ಲ ಅನ್ನೋರು ಕಿಟ್ ಕೂಡ ನನ್ನ ಹತ್ರ ಸಿಗ್ತಾ ಇದೆ. ಓಕೆನಾ, ನಾನು ಇಲ್ಲಿ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಒಂದು 300 ರೂಪಾಯಿಗಾದ್ರೂ ನೀವು ಪರ್ಚೇಸ್ ಮಾಡ್ಕೋಬೇಕು. ನೀವೇನು ಮಾಡ್ತೀರಾ, ತುಂಬ ಜನ ಏನು ಮಾಡ್ತಾರೆ ಅಂದರೆ, ಮ್ಯಾಮ್ ಒಂದು ಗಮ್ ಪೆನ್ ಕೊಡಿ, ಮ್ಯಾಮ್ ಒಂದು ಸೆಲೋ ಪೆನ್ ಇದಕ್ಕೋ ಎಂಥದ್ದು ಒಂದಿಷ್ಟು ಬೀಡ್ ಕೊಡಿ, ಹಿಂಗೆಲ್ಲ ಮೆಸೇಜ್ ಹಾಕ್ಬಿಡ್ತೀರಾ ನನಗೆ. ಅಂದರೆ ಈಗ ಉದಾಹರಣೆಗೆ ಒಂದು ಗಮ್ ಪೆನ್ ಅಂತ ಅನ್ಕೊಂಡ 30 ರೂಪಾಯಿ ಒಂದು ಗಮ್ ಪೆನ್ನು, ಅದಕ್ಕೆ ನೀವು 100 ರೂಪಾಯಿ ಡೆಲಿವರಿ ಚಾರ್ಜಸ್ ಖರ್ಚು ಮಾಡ್ತೀರಾ ಅಲ್ವಾ. ಈಗ ಅದೊಂದು 30 ರೂಪಾಯಿ ನೀವು ಏನೋ ನನ್ನ ತಗೋತಾ ಇದ್ದೀರಾ ಅಂತಂದರೆ, ನಾನು ಪ್ಯಾಕಿಂಗ್ ಮಾಡಿ ಅದನ್ನು ತೊಗೊಂಡೋಗಲ್ಲಿ ಕೊಡೋದಕ್ಕೂ ಆಗಲ್ಲ ಅಲ್ವಾ. ಹಂಗಾಗಿ ಒಂದು 300 ರೂಪಾಯಿ ಮಿನಿಮಮ್ ಚಾರ್ಜಸ್ ಅಂತಂದರೆ, ಒಂದು 300 ರೂಪಾಯಿ 300 ರೂಪಾಯಿ ಒಳಗಡೆ ಅಂತಂದರೆ ಸ್ವಲ್ಪ ಪಾರ್ಸಲ್ ಮಾಡಿ ಕಳಿಸೋದಕ್ಕೆ ಕಷ್ಟ ಆಗುತ್ತೆ. ಒಂದು 300 ರೂಪಾಯಿಗೆ ಏನಾದ್ರು ಪರ್ಚೇಸ್ ಮಾಡ್ಕೊಂಡ್ರಿ ನೀವು ಅಂತಂದರೆ ಖಂಡಿತ ನಾನು ನಿಮಗೆ ಕೊರಿಯರ್ ಮಾಡ್ಕೊಡ್ತೀನಿ. ಓಕೆನಾ, ಅಂದರೆ 30, 40, 50 ರೂಪಾಯಿಗೆ ನಾನು ತೊಗೋತೀನಿ ಅಂದರೆ ಅದು ನಿಜವಾಗ್ಲೂ ಅದಾಗೋದಿಲ್ಲ, ಅದು ಕಷ್ಟ ಆಗುತ್ತೆ. 300 ರೂಪಾಯಿ ಮೇಲ್ಗಡೆ ಏನಾದರೂ ತೊಗೊಳ್ಳಿ, ಯಾರಿಗೆ ಬೇಕಿದ್ರು ನಾನು ಹಾಕ್ಕೊಡ್ತೀನಿ. ಓಕೆ, ಇದೊಂದು ಕ್ಲಿಯರ್ ಮಾಡಬೇಕಿತ್ತು. ನಾನು ತುಂಬ ಜನ ಕನ್ಫ್ಯೂಸ್ ಇತ್ತು, ಹಾಗಾಗಿ ಇವತ್ತು ಸ್ವಲ್ಪ ಆರ್ಡರ್ ಸ್ವಲ್ಪ ಜಾಸ್ತಿ ಇತ್ತು ಅಂತ ಅನ್ಬೋದು. ಒಂದಷ್ಟು ಆರ್ಡರ್ ಎಲ್ಲ ಅದನ್ನು ಸೆಟ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ಅವ್ರು ಹೆಂಗೆ ಕೇಳಿರ್ತಾರೆ ಹಂಗೆಲ್ಲ ನಾನು ಇಲ್ಲಿ ಮೆಟೀರಿಯಲ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಪಾಪ ಇಲ್ಲಿ ನನ್ನ ಮಗಳು ಸ್ಕೂಲಿಂದ ಬಂದಳು, ನನಗಿನ್ನ ಕಂಪ್ಲೀಟಾಗಿ ಮೆಟೀರಿಯಲ್ಸ್ ಪ್ಯಾಕಿಂಗ್ ಮಾಡೋದಕ್ಕಾಗೇ ಇರಲಿಲ್ಲ. ಹಂಗಾಗಿ ಪ್ಯಾಕಿಂಗ್ ಮಾಡ್ಕೋತಾ ಇದ್ದೀನಿ ಎಲ್ಲದನ್ನು ಕೂತ್ಕೊಂಡು. ಇದು ಆಫ್ ವಿಡಿಯೋ ಇವಾಗ ಏನು ತೋರಿಸ್ತಾ ಇದ್ದೀನಿ, ಆಫ್ ವಿಡ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಸೈಜಸ್ ಕೂಡ ಬರುತ್ತೆ ನಿಮಗೆ, 2mm, 4mm, 3mm ಕೂಡ ಇರುತ್ತೆ. 5mm ಅದು ತುಂಬ ದಪ್ಪ ಆಗುತ್ತೆ, ಬಟ್ 3mm, 4mm ಓಕೆನಾ. ಹಾಗಾಗಿ ಇವತ್ತು ಸ್ವಲ್ಪ ಸ್ಟ್ಯಾಂಡ್ಗಳು ಸ್ವಲ್ಪ ಜಾಸ್ತಿನೇ ಇತ್ತು, ಕೊರಿಯರ್ಗಿನ ಸ್ವಲ್ಪ ಸ್ಟ್ಯಾಂಡ್ ಜಾಸ್ತಿ ಇತ್ತು, ಹಾಗಾಗಿ ಪ್ಯಾಕಿಂಗ್ ಮಾಡ್ತಾಯಿದ್ದೆ. ಮತ್ತು ಇನ್ನೊಂದು ಟ್ರಿಪ್ ಸ್ಟ್ಯಾಂಡ್ನ ತರಿಸ್ಬೇಕು, ಮತ್ತು ಸ್ಟ್ಯಾಂಡ್ ಬರುತ್ತೆ ಇವಾಗ ಸದ್ಯದಲ್ಲೇನೆ. ಈಗ ಸದ್ಯಕ್ಕೆ ತರಿಸಿದ್ದಂಥ ಸ್ಟ್ಯಾಂಡೆಲ್ಲ ಖಾಲಿ ಆಯಿತು. ಓಕೆ, ಈಗ ನಡೀತಾ ಇದೆ. ಸೀರೆಗಳು ಕೂಡ ತುಂಬ ಜನ ಇಷ್ಟಪಟ್ರಿ, ಸೀರೆಗಳನ್ನ ಕೂಡ ಕೇಳ್ತಾಯಿದ್ರಿ ಮತ್ತೆ ಹಾಕಿ ಅಂತ. ಖಂಡಿತ ಹಾಕ್ತೀನಿ ಸೀರೆಗಳನ್ನ ಕೂಡ. ಮತ್ತು ಸೀರೆಗಳು ಕೂಡ ತುಂಬ ಚೆನ್ನಾಗಿ ಸೇಲ್ ಆಯಿತು, ಅಂದ್ಕೊಂಡಿರಲಿಲ್ಲ ಸೀರೆಗಳು ಸೇಲ್ ಆಗೋದು. ಆದರೆ ಜಾಸ್ತಿ ನನಗೆ ಮೆಟ್ರಲ್ಸ್ ಬಗ್ಗೆ ಕ್ವಶನ್ ಬರೋದಕ್ಕಿದೆ ಈಗ ವಾಟ್ಸಪ್ಪಲ್ಲಿ. ಸೀರೆ ಬಗ್ಗೆನೇ ಜಾಸ್ತಿ ಕ್ವಶನ್ಸ್ ಬರ್ತಾಯಿದೆ ನನಗೆ. ಅಂದರೆ ನೀವು ಹೆಂಗೆ ಅಂದರೆ ಕ್ವಶನ್ನಲ್ಲಿ ನೋಡ್ತಾ ಇದ್ದೀನಿ ನಾನು, ಯಾವ ರೀತಿ ಅಂದರೆ ಎದುರ್ಕೊಳ್ತಾ ಇದ್ದೀರಾ ಜಾಸ್ತಿ. ಅಂದರೆ ಸೀರೆ ಹಾಕೋದೆ, ಬಂಡವಾಳ ಹಾಕೋದು ಹೇಗೆ, ಎಲ್ಲೋಗಿ ಹಾಕಬೇಕು, ಏನು ಎತ್ತ, ಇದ್ರದ್ದು ಬಗ್ಗೆನೇ ನಿಮಗೆ ಆಲ್ಮೋಸ್ಟ್ ಡೌಟ್ಸ್ ಇದೆ. ನಾನು ಆವಾಗಲೂ ಹೇಳಿದೆ, ಯಾರನ್ನೂ ಕೇಳೋಂಥ ಅವಶ್ಯಕತೆ. ಇವಾಗ ಕೆಲವೊಂದು ಟೈಮ್ ನಾವು ಬೇರೆಯವ್ರ ವೀಡಿಯೋಸ್ ನೋಡಬೇಕಾದ್ರೂ ಅದರಲ್ಲೂ ಒಂದಷ್ಟು ಕಮೆಂಟ್ಸು ಅದ್ರ ಬಗ್ಗೆನೇ ಇರುತ್ತೆ. ನಿಮ್ಗೇನಿಲ್ಲ, ನಿಮಗೆ ಕವರ್ಸ್ಗಳು ಕೂಡ ಚಿಕ್ಕಪೇಟೆಲ್ಲೇ ಸಿಗುತ್ತೆ, ನೀವು ಹೋಗಿ ಆರಾಮಾಗಿ ಅಲ್ಲೇ ತೊಗೊಬೋದು. ನಿಮ್ಗೆ ಏನೇನು ಮೆಟೀರಿಯಲ್ಸ್ ಬೇಕು ಎಲ್ಲದನ್ನು ಚಿಕ್ಕಪೇಟೆಯಲ್ಲಿ ಸಿಗುತ್ತೆ, ಹೋಗಿ ತೊಗೊಂಡು ಬರ್ಬೋದು. ಇಲ್ಲ ಕವರ್ಗಳೆಲ್ಲ ಆನ್ಲೈನಲ್ಲಿ ಕೂಡ ನೀವು ಬುಕ್ ಮಾಡ್ಕೋಬೋದು, ಅಲ್ಲೇನಾದ್ರು ಸಿಗಲಿಲ್ಲ
ಅಂತಂದರೆ ಸೀರೆಗಳನ್ನ ಆರಾಮಾಗಿ ಹೋಗಿ ನೀವು ಚಿಕ್ಕಪೇಟೆಯಿಂದ ತೊಗೊಂಡು ಬರ್ಬೋದು ಗೈಸ್. ಅದೇ ಹೇಳಿದ್ನಲ್ಲ, ಒಂದು ಅಂಗಡಿ ಇಲ್ಲ ಅಂದರೆ 10 ಅಂಗಡಿ ಇದೆ. ನಿಮ್ಗೆ ಯಾವ ಅಂಗಡಿ ಇಷ್ಟ ಆಗುತ್ತೆ ಆ ಅಂಗಡಿ ನೋಡ್ಕೋಬೇಕು. ಒಂದು 10 ಅಂಗಡಿನೂ ನೋಡಿ ಎಲ್ಲಿ ನಿಮಗೆ ಓಕೆ ಅನಿಸುತ್ತೆ ಅಲ್ಲಿ ನೀವು ತೊಗೊಂಡು ಬರ್ಬೋದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಾವು ಹೋಗ್ಬಿಟ್ಟು ಅಲ್ಲಿ ಸೀರೆಗಳೆಲ್ಲ ತೆಗೆಸ್ಬಿಟ್ಟು ಗುಡ್ಡೆ ಹಾಕ್ಬಿಟ್ಟು ನಮಗೆ ಬೇಡ ಅಂತ ಬಂದ್ರೂ ಕೂಡ ಬೈತಾರೆ ಅವರು. ಹೌದು, ಬೈತಾರೆ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಮಾಡಿಕೊಂಡು ಅಲ್ಲಿ ವಿಚಾರಿಸ್ಕೊಂಡು ಬರೋದಕ್ಕೆ ಟ್ರೈ ಮಾಡಿ. ಎಲ್ಲ ಸೀರೆಗಳನ್ನ ಕಿತ್ತಾಕ್ಬಿಟ್ಟು ನೀವು ಆಮೇಲೆ ಬೇಡ ಅಂತ ಬರಬೇಡಿ. ಹೋಗಿ ಒಂದು 2-3 ಸೀರೆ ಮುಟ್ತಾ ಇದ್ದಂಗೆ ಅವ್ರನ್ನ ಒಂದು ಸ್ವಲ್ಪ ರೇಟ್ ಕೇಳಿ, ಖಂಡಿತ ಹೇಳ್ತಾರೆ ಅವರು. ಇದು ಏನು ರೇಟ್ ಸರ್ ಅಂತ ಕೇಳಿದ್ರೆ ಖಂಡಿತ ಹೇಳ್ತಾರೆ. ಆವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಓಕೆ ಇಲ್ಲಿ ನಾನು ತೊಗೋಬೋದಾ ಬೇಡವಾ ಅಂತ ಹೇಳ್ಬಿಟ್ಟು. ಆ ರೀತಿ ಮಾಡಿಕೊಂಡ್ರೆ ಒಳ್ಳೆಯದು. ನೀವು ಹೋಗಿ ಎಲ್ಲ ಸೀರೆ ಕಿತ್ತಿ ಗುಡ್ಡೆ ಹಾಕ್ಬಿಟ್ಟು ಆಮೇಲಿಂದ ನಂಗೆ ಬೇಡ ಅಂತ ಬಂದರೆ ಬೈತಾರೆ, ನಿಜ ಖಂಡಿತ ಬೈತಾರೆ. ಅದೊಂದು ಆಗುತ್ತೆ. ಅಂದರೆ ಇದು ಕ್ವಶನ್ ಬಂದಿತ್ತು ನನಗೆ, ನೀವು ಹೇಳಿದ್ರಲ್ಲ ಎಲ್ಲ ಸೀರೆಗಳನ್ನು ಅಂದರೆ ಎಲ್ಲ ಅಂಗಡಿಲಿ ಹೋಗಿ ಒಂದು ಸಲ ನೋಡ್ಕೊಂಡು ಬಂದುಬಿಡಿ ಅಂತ, ಹಂಗೆ ನೋಡ್ಕೊಂಡು ಬರೋದು ಬಿಟ್ಬಿಡ್ತಾರಾ ಅಂತ ಒಂದು ಕ್ವಶನ್ ಬಂದಿತ್ತು. ನಂಗೆ ನಗುನು ಕೂಡ ಬಂತು. ಹೌದು, ಬಿಡಲ್ಲ ಯಾರೂ. ಇವಾಗ ಉದಾಹರಣೆಗೆ ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀವಿ, ಒಂದು ಡ್ರೆಸ್ ತೊಗೊಳ್ಳೋಣ ಅಂತ ಎಲ್ಲ ಡ್ರೆಸ್ಸು ತೆಗೆಸ್ಬಿಟ್ಟು ನಾವು ಲಾಸ್ಟ್ಗೆ ಬೇಡ ಅಂತ ಬಂದರೆ ಅವ್ರ ಮುಖ ಸಪ್ಪೆ ಆಗುತ್ತಾಗಲ್ವೋ, ಅವರೇ ಬೈತಾರೆ ನಮಗೆ. ಅಂದರೆ ಇನ್ನು ಅಲ್ಲೋದ್ರೆ ಬೈಯಲ್ವ ಹೋಲ್ಸೇಲ್ಗಳಲ್ಲಿ. ಹಂಗಾಗಿ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ಅಂದರೆ ಎಲ್ಲ ಅಂಗಡಿಲಿ ಹೋಗ್ಬಿಟ್ಟು ಕಿಳಿಸ್ಬಿಟ್ಟು ನಂಗೆ ಬೇಡ ಅಂತ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದು ಅವರು ನಿಮಗೆ ಬಿಡಲ್ಲ. ಮತ್ತು ಅದು ಸೀರೆಗಳನ್ನ ಓಪನ್ ಮಾಡೋದಕ್ಕೂ ಬಿಡಲ್ಲ. ನಿಮಗೆ ಹೋಗ್ತಾ ಇದ್ದಂಗೆ ಗೊತ್ತಾಗುತ್ತೆ. ಅವರು ಒಂದು 2-3 ಸೀರೆನ ಮುಟ್ಟಿ ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಮತ್ತು ಅವ್ರನ್ನ ರೇಟ್ ಕೇಳಿದಾಗ ಖಂಡಿತ ಗೊತ್ತಾಗುತ್ತೆ. ನಿಮ್ಮ ಚಾಣಾಕ್ಷತನದಿಂದ ನೀವು ಸ್ವಲ್ಪ ಹುಷಾರಾಗಿ ಚಿಕ್ಕಪೇಟೆಗೆ ಹೋದಾಗ ಇದನ್ನೆಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಬರಬೇಕು. ನಿಮಗಿನ್ನ ಬ್ರಿಲಿಯಂಟ್ಗಳು ಇರ್ತಾರೆ ಅಲ್ಲಿ. ನಾವಿವಾಗ ಅನ್ಕೋಬೋದು ಯಾರೋ ನಮ್ಗೆ ಹೇಳ್ಕೊಟ್ಟಿರ್ತಾರೆ ನಿಮ್ಮ ಮಾತು, ನಾವು ಅನ್ಕೋಬೋದು ಏನೋ ಒಂದು ಮಾಡಿಬಿಟ್ಟು ಬರೋಣ ಅಂತ. ಬಟ್ ಅಲ್ಲಿ ಹೋದಾಗ ಯಾರೋ ಒಬ್ಬ ಒಂದು ವ್ಯಕ್ತಿ ನಮಗೆ ಏನೋ ಒಂದು ಅಂತಾನೆ ಅಂದಾಗ ಅದು ಅನ್ನಿಸ್ಕೊಳಕ್ಕೆ ನಾವು ರೆಡಿ ಇರಲ್ಲ, ನಮಗೂ ಇಷ್ಟ ಆಗಲ್ಲ ಅದು. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ, ಅದೇ ಹೇಳಿದ್ನಲ್ಲ ಆವಾಗಲೇ, ಎಲ್ಲ ಸೀರೆಗಳೆಲ್ಲ ಕಿತ್ತಾಕಿ ಗುಡ್ಡೆ ಹಾಕ್ಬಿಟ್ಟು ಅವ್ರ ಕಡೆ ಬೈಸ್ಕೊಂಡು ಬರೋ ಅಂತ ಕೆಲಸ ಮಾಡಿಬಿಡಿ. ಹೋಗಿ 1-2 ಸೀರೆ ಮುಟ್ತಾ ಇದ್ದಂಗೆ ಗೊತ್ತಾಗುತ್ತೆ. ಅವರು ಕೂಡ ಬೇರೆ ಕಡೆ ಬ್ಯುಸಿ ಇರ್ತಾರೆ. 1-2 ಸೀರೆ 3 ಸೀರೆ ಮುಟ್ಟು ನೋಡಿ, ಅವಾಗ ರೇಟ್ ಕೇಳಿ, ಸರ್ ಇದೇನು ರೇಟು ಅಂತ. ನಿಮಗೆ ವರ್ತ್ ಅನಿಸಿದ್ರೆ ನಮಗೆ ಒಂದು 300-400 ರೂಪಾಯಿವರೆಗೂ ಗಿಟ್ಕೊಳ್ಳುತ್ತಪ್ಪ ಈ ಸೀರೆ ತೊಗೊಂಡೋದ್ರೆ, ನನಗೊಂದು 300-400 ರೂಪಾಯಿವರೆಗೂ ನನ್ನ ಲಾಭನ ಇಟ್ಕೊಂಡು ಮಾರಿದ್ರೆ ನನಗೂ ಗಿಟ್ಕೊಳ್ಳುತ್ತೆ, ನಾನು ಖರ್ಚು ಮಾಡೋದೆಲ್ಲ ನಂಗೆ ವಾಪಸ್ ಬರುತ್ತೆ ಅಂತ ಅನಿಸಿದಾಗ ಆ ಸೀರೆ ನೀವು ತೊಗೊಂಡು ಬರ್ಬೋದು. ಓಕೆನಾ. ಅದೇ ಅವಾಗ ಹೇಳಿದ್ನಲ್ಲ, ಖಂಡಿತವಾಗೂ ಒಂದೊಂದು ಅಂಗಡಿಲಿ ಒಂದೊಂದು ರೇಟ್ ಇರುತ್ತೆ. ಅಂದರೆ ತುಂಬ ಏನು 200-300 ರೂಪಾಯಿ ಎಲ್ಲ ಅವರು ವ್ಯತ್ಯಾಸ ಇರೋದಿಲ್ಲ. ನಿಮಗೆ ಒಂದು 50-100 ವ್ಯತ್ಯಾಸ, ಇಷ್ಟು ವ್ಯತ್ಯಾಸ ಇದೇ ಇರೋದು. 100 ರೂಪಾಯಿನ ಒಳಗಡೆ ಖಂಡಿತ ವ್ಯತ್ಯಾಸ ಇರುತ್ತೆ. ಕ್ವಾಲಿಟಿ ವೈಸು ಅಷ್ಟೇ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ ಅಂಗಡಿಗಳಲ್ಲಿ. ನೋಡ್ಕೊಳ್ಳಿ, ಫಿಕ್ಸ್ ಮಾಡಿಕೊಂಡು ನೀವು ಕೊರಿಯರ್ ಕೂಡ ಮಾಡಿಸ್ಕೋಬೋದು. ಯಾರೋ ಒಬ್ರು ಕೇಳಿದ್ರು, ನಾವು ಹೆಂಗೆ ಹೊತ್ಕೊಂಡು ಬರೋದ ಸೀರೆನ ಅಂತ. ಕೊರಿಯರ್ ಮಾಡಿಕೊಡ್ತಾರಪ್ಪ ನಿಮಗೆ. ಯಾವುದೇ ಥರ ಭಯ ಬೇಡ. ನಿಮ್ಗೇನಾದ್ರು ಭಯ ಇತ್ತು ಅಂತಂದರೆ, ಈಗ ಅಮೌಂಟ್ನ ನೀವು ಫೋನ್ಪೇನೇ ಮಾಡಿ, ಕ್ಯಾಶ್ ಕೊಡೋದಕ್ಕೆ ಹೋಗ್ಬೇಡಿ ಅವ್ರಿಗೆ. ಫೋನ್ಪೇನೇ ಮಾಡಿ. ಫೋನ್ಪೇ ಮಾಡಿದಾಗ ನಿಮ್ಮ ಹತ್ರ ಪ್ರೂಫ್ ಇರುತ್ತಾ. ನೆಕ್ಸ್ಟ್ ನಿಮ್ಗೆ ಇನ್ನೂ ಭಯ ಇತ್ತು ಅಂದರೆ, ನೀವು ಸೀರೆಗಳನ್ನ ಏನು ಅವ್ರಿಗೆ ಸೆಟ್ ಮಾಡಿ ಅಂದರೆ ಅಮೌಂಟ್ ಕೊಟ್ಟಿರ್ತೀರ, ಆ ಸೀರೆದೆಲ್ಲ ವೀಡಿಯೋ ಮಾಡ್ಕೊಳ್ಳಿ, ಅವ್ರದ್ದು ಒಂದು ವೀಡಿಯೋ ಮಾಡ್ಕೊಳ್ಳಿ ಅಷ್ಟೇ. ಅವ್ರು ಏನು ಅನ್ನಲ್ಲ, ಅವ್ರದ್ದು ಒಂದು ವೀಡಿಯೋ ಮಾಡ್ಕೊಳ್ಳಿ ಪ್ರೂಫ್ಗೆ ಅಂತ. ನಿಮ್ಮ ಸೀರೆ ಏನೇನು ಸೆಲೆಕ್ಟ್ ಮಾಡಿರ್ತೀರ ಅದು ಅಷ್ಟರದ್ದು ವೀಡಿಯೋ ಮಾಡಿಕೊಂಡು ಕ್ಯಾಪ್ಚರ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಆಚೆ ಬಂದುಬಿಟ್ಟು ಅಂಗಡಿದು ವೀಡಿಯೋ ಮಾಡ್ಕೊಂಡು ಬನ್ನಿ. ಆವಾಗ ನಿಮ್ಗೊಂದು ಧೈರ್ಯ ಇರುತ್ತೆ. ಖಂಡಿತ ನಿಮ್ಮ ಅಡ್ರೆಸ್ಸು ಫೋನ್ ನಂಬರ್ ಕರೆಕ್ಟಾಗಿ ಕೊಟ್ಟಿದ್ರಿ ಅಂದರೆ ನಿಮ್ಮ ಮನೆ ಬಾಗಿಲು ಬರುತ್ತೆ. ಅದು ನೆಕ್ಸ್ಟ್ ಡೇನೇ ಅಂದರೆ ಇವತ್ತು ನೀವು ಹೋಗಿ ಪರ್ಚೇಸ್ ಮಾಡಿ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ದುಡ್ಡೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಅವ್ರಿಗೆ ಇಂಥ ಕಡೆ ನಮ್ಗೆ ಕಳಿಸ್ಕೊಡಿ. ಇವಾಗ ಉದಾಹರಣೆ ನಮ್ಮ ಚನ್ನಪಟ್ಟಣ ಕಳಿಸಿ ಅಂತಂದರೆ ಕಳಿಸ್ಕೊಡ್ತಾರೆ. ಕೆಲವೊಂದು ಟೈಮ್ ನಮ್ಮ ಅಂಗಡಿ ಶಾಪ್ ಹತ್ರನೇ ಬರುತ್ತೆ, ಕೆಲವೊಂದು ಟೈಮ್ ಶಾಪ್ ಹತ್ರ ಬರಲ್ಲ. ಸ್ವಲ್ಪ ಒಳಗಡೆ ಶಾಪ್ ಏನಾದ್ರು ಇತ್ತು ಅಂದರೆ ಸೀರೆಗಳೇ ಆಗಲಿ ಯಾವುದೇ ಆಗಲಿ ಬರಲ್ಲ, ಮೇನ್ ರೋಡಿಗೆ ಬರ್ತಾರೆ. ಅಲ್ಲಿ ಹೋಗಿ ನಾವು ಕಲೆಕ್ಟ್ ಮಾಡ್ಕೋಬೇಕು. ಓಕೆನಾ. ಅವ್ರಿಗೆ ದುಡ್ಡು ಏನಿದೆ ಅವ್ರಿಗೆ ಕೊಡಲೇಬೇಕು ನಾವು. ಮತ್ತು ನೀವೇನು ಶಾಪಿಂಗ್ ಮಾಡಿಬಿಟ್ಟು ಅಲ್ಲಿ ನೀವು ಕೊರಿಯರ್ಗೆ ಹಾಕಿ ಅಂತ ಬಂದಿರ್ತೀರ, ಅದ್ರ ದುಡ್ಡು ಅಮೌಂಟ್ ನೀವೇ ಕಟ್ಟಬೇಕು, ಅವ್ರು ಕಟ್ಟಲ್ಲ. ಓಕೆನಾ. ಅಲ್ಲಿ GST ಏನಿರುತ್ತೆ ಅದನ್ನ ಅಲ್ಲಿ ಕಟ್ಟಿ ಬರಬೇಕು. ಮತ್ತು ನಿಮಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಏನಿರುತ್ತೆ ಅದನ್ನ ಅವರು ಕೊಡಬೇಕು. ಓಕೆ, ಅದು ನಿಮ್ಮ ಮೇಲೆ ಇರುತ್ತೆ. ಹಂಗಾಗಿ ಒಂದಷ್ಟು ಕ್ವಶನ್ಸ್ ಇದೆ, ನೋಡೋಣ. ಇನ್ನೊಂದಿನ ಕೂತ್ಕೊಂಡು ಕ್ಲಿಯರಾಗಿ ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಎಲ್ಲ. ಇವ್ರು ಬಂದ್ಬಿಟ್ಟು ಹೊಸ ಸ್ಟೂಡೆಂಟ್. ನನಗೆ ಗೌರಿ ಹಬ್ಬ ಆಗ್ತಾ ಇದ್ದಂಗೆ ನಾನು ಬ್ಯಾಚಸ್ ಎಲ್ಲ ಎಂಡ್ ಆಯಿತು. ಬ್ಯಾಚಸ್ ಎಲ್ಲ ಮುಗಿಸಿ ಇವಾಗ ಗೌರಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಮತ್ತೆ ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ ಮತ್ತೆ ಕ್ಲಾಸಸ್ನ ಶುರು ಮಾಡಿದ್ದೀನಿ. ಇವಾಗ ಟೈಲರಿಂಗ್ ಕ್ಲಾಸಸ್ ಕೂಡ ಜಾಯ್ನ್ ಆಗಿದ್ದಾರೆ. ಹಾಗೆ ಮಷೀನ್ ಎಂಬ್ರಾಯ್ಡ್ರಿಗೆ ಇವ್ರು ಬಂದುಬಿಟ್ಟು ಪಾಪ ಅಲ್ಗೂರಿಂದ ಬರ್ತಾ ಇದ್ದಾರೆ. ಹೊಸ ಅಂದರೆ ಮೊದಲನೇ ಸಲ ಕೂರಿಸಿದ್ದೀನಿ ಮಷೀನ್ ಮೇಲೆ. ಹಂಗಾಗಿ ನಾನು ಅಲ್ಲೇ ನಿಂತಿದ್ದೀನಿ. ಯಾಕಂದರೆ ಮೊದಲನೇ ದಿನ 2ನೇ ದಿನ ನಾವು ಅಲ್ಲೇ ನಿಂತ್ಕೊಂಡು ಹೇಳ್ಕೊಡ್ಬೇಕಾಗುತ್ತೆ. ಅವ್ರು ನರ್ವಸ್ ಆಗ್ತಾ ಇರ್ತಾರೆ. ಮಷೀನ್ ಸೌಂಡ್ ಬರ್ತಾ ಇರುತ್ತಲ್ಲ ಅವಾಗೆ ಅವ್ರು ಎದ್ಕೊಂಡು ಬಿಡ್ತಾರೆ. ಅವಾಗ ಸ್ವಲ್ಪ ನಾವು ನಿಂತ್ಕೊಂಡು ಇಲ್ಲ ಮಾಡಿ ಬರುತ್ತೆ ಮಾಡಿ ಅಂದಾಗ ಬರುತ್ತೆ. ಇವರು ಒಂದು ಹಾಫ್ ಆನ್ ಅವರ್ ನಿಂತ್ಕೊಂಡೆ ನಾನು ಅವ್ರ ಜೊತೆ. ಬಟ್ ಆಮೇಲೆ ಚೆನ್ನಾಗಿ ಮಾಡೋದಕ್ಕೆ ಶುರು ಮಾಡಿಬಿಟ್ರು. ಓಕೆ, ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದೆ, ನಾವಿರೋದು ಚನ್ನಪಟ್ಟಣ. ತುಂಬ ಜನ ಫೋನ್ ಮಾಡ್ತೀರಾ, ನೀವು ಬೆಂಗಳೂರಲ್ಲಿ ಇದ್ದೀರಾ ಅಂತ ಕೇಳ್ತೀರಾ. ಬೆಂಗಳೂರಲ್ಲಿ ಇದ್ದೀರೇನೋ ಅಂತ ಫೋನ್ ಮಾಡಿದೆ ಅಂತ ಕೂಡ ಸಾಕಷ್ಟು ಜನ ಹೇಳಿದ್ದೀರಾ. ಬೆಂಗಳೂರಲ್ಲಿಲ್ಲ, ನಾವು ಚನ್ನಪಟ್ಟಣನಪ್ಪ ನಮ್ಮೂರು. ಚನ್ನಪಟ್ಟಣದಲ್ಲಿ ಇದ್ದೀವಿ. ಯಾರು ಬೇಕಿದ್ರು ಆಫ್ಲೈನ್ಗೆ ಬರ್ಬೋದು. ಆನ್ಲೈನ್ ಕ್ಲಾಸ್ ಕೂಡ ನಡೆಯುತ್ತೆ. ಆರಿ ವರ್ಕ್ ಆನ್ಲೈನ್ ಕ್ಲಾಸ್, ಹಾಗೆ ಮಷೀನ್ ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸ್ ನಡೆಯುತ್ತೆ. ಇಲ್ಲಿ ಟೈಲರಿಂಗ್ ಕ್ಲಾಸ್ ಹಾಗೆ ಮಷೀನ್ ಎಂಬ್ರಾಯ್ಡ್ರಿ ಮತ್ತು ಆರಿ ವರ್ಕ್ ಆಫ್ಲೈನಲ್ಲಿ ನಡೆಯುತ್ತೆ. ಓಕೆನಾ. ನಿಮಗೆ ಮಷೀನ್ ಎಂಬ್ರಾಯ್ಡ್ರಿ ಕ್ಲಾಸ್ ಏನಾದರೂ ಬೇಕು ಅಂದರೆ ಖಂಡಿತ ಬಂದು ಜಾಯ್ನ್ ಆಗ್ಬೋದು. ಒಂದಿಷ್ಟು ರೂಲ್ಸ್ ಇರುತ್ತೆ. ಓಕೆನಾ. ಅದನ್ನ ಫಾಲೋ ಮಾಡ್ಕೊಳ್ಳಿ. ದೂರದಿಂದ ಬರೋರಿಗೂ ಕೂಡ ಒಂದಿಷ್ಟು ಅಡ್ವಾಂಟೇಜ್ ಅಂತ ಕೂಡ ನಮ್ಮ ಕಡೆ ದೂರದಿಂದ ಬರೋರಿಗೆ ಒಂದಿಷ್ಟು ಅಡ್ವಾಂಟೇಜ್ ಅಂತ ಕೂಡ ಇರುತ್ತೆ. ನಾನು ಖಂಡಿತ ಹೇಳ್ತೀನಿ ಯಾವ ರೀತಿ ಮಾಡಬೇಕು ನೀವು ದೂರದಿಂದ ಬರೋರು ಅಂತ.
ಕಲ್ತ್ಕೋಬೋದು. ಅಂದರೆ ಬಟ್ ನಿಮ್ಮ ಮೇಲೆ ಡಿಪೆಂಡ್ ಅಪ್ಪು. ಅದು ಬಂದುಬಿಟ್ಟು ನೀವು ಕಲ್ಸ್ಕೊಟ್ಬಿಡ್ತೀರಾ ನಮಗೆ ಗ್ಯಾರಂಟಿನ ಅಂತ ದಯವಿಟ್ಟು ನನ್ನ ಕೇಳಬೇಡಿ. ಯಾಕೆ ಅಂತಂದರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಅದು ನನ್ನ ಮೇಲೆ ಡಿಪೆಂಡ್ ಆಗಲ್ಲ. ಅದು ಈ ನೀಟಾಗಿ ನೀವು ಕಲ್ತ್ಕೊಂಡು ಹೋದ್ರಿ ಅಂದರೆ ಏನು ಬೇಕು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತಾ ಹೋಗ್ಬಿಡ್ತೀನಿ. ಬಟ್ ನಿಮ್ಮ ಮೇಲೆ ಡಿಪೆಂಡ್ ಅಪ್ ಆಗುತ್ತೆ ಅದು. ಯಾಕಂದರೆ ನೀವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಅಪ್ ಆಗುತ್ತೆ. ಮತ್ತು ಮನೇಲೂ ಪ್ರಾಕ್ಟೀಸ್ ಮಾಡಬೇಕು, ಇಲ್ಲೂ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಪ್ರಾಕ್ಟೀಸ್ ಮಾಡಿದಷ್ಟಕ್ಕೆ ಬರಲ್ಲ ಅದು, ಮನೇಲಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಅದೇ ಇಚ್ಛೆ ಇದ್ದರೆ ಆರಿ ವರ್ಕ್ ಕ್ಲಾಸ್ಗಾಗಲಿ ಮಷಿನ್ ಎಂಬ್ರಾಯ್ಡ್ರಿ ಕ್ಲಾಸ್ಗಾಗಲಿ ಇಚ್ಛೆ ಇದ್ದರೆ ಇದೇ ಫೋನ್ ನಂಬರ್ ಮೇಲ್ಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಅದನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಅಂಗಡಿಗೆ ಬರ್ತೀನಿ ಅಂದರೂ ಕೂಡ ಬಂದು ನೀವು ಪ್ರಾಕ್ಟೀಸ್ ಮಾಡ್ಬೋದು, ಕಲ್ತ್ಕೋಬೋದು. ಅಂದರೆ ನಮ್ಮಲ್ಲಿ ಶ್ರದ್ಧೆ ಇದ್ದರೆ ಖಂಡಿತ ಕಲಿಬೋದು. ಇವಾಗ ಇವರು ಬಂದ್ಬಿಟ್ಟು ಕೇಳಿದ್ರು ಕಲಿಬೋದಾ ಅಂತ, ಕಲಿಬೋದು. ಅಂದರೆ ಶ್ರದ್ಧೆ ಇರಬೇಕು, ಪ್ರಾಕ್ಟೀಸ್ ಮಾಡಬೇಕು. ಒಂದಿನ 2 ದಿನ ಪ್ರಾಕ್ಟೀಸ್ ಮಾಡಿ ನಂಗೆ ಸಾಕಾಯಿತು ಅಂದರೆ ಖಂಡಿತ ಅದಾಗೋದಿಲ್ಲ. ನಾನು ಬರ್ತಾ ಇದ್ದಂಗೆಲ್ಲ ಓಪನ್ ಆಗಿ ಇದನ್ನೇ ಮಾತನ್ನು ನಾನು ಹೇಳೋದು. ಕಲಿಯೋ ಇಂಟ್ರೆಸ್ಟ್ ನಿಮ್ಗೆ ಇದೆಯಾ ಅಂತ ನಾನು ಕೇಳೋದು. ಯಾಕೆಂದರೆ ನಾನು ಕಲಿಸ್ಬಿಡ್ತೀನಿ, ಬನ್ನಿ ಅಮೌಂಟ್ ಕೊಟ್ಬಿಡಿ ಸೇರ್ಕೊಂಡ್ಬಿಡಿ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ. ಮೊದಲು ನೀವು ಮಷಿನ್ ತೊಗೊಳ್ಳಿ, ಕಲಿಯೋ ಇಂಟ್ರೆಸ್ಟ್ ಇದೆಯಾ ಬಂದು ಸೇರ್ಕೊಳ್ಳಿ ಅಂತಲೇ ಹೇಳ್ತೀನಿ. ಓಕೆ, ಹೀಗೆ ಇವರು ಪಾಪ ನರ್ವಸ್ ಆಗ್ತಾಯಿದ್ರು. ಬಟ್ ಇವರು ಇನ್ನೂ ಮಷಿನ್ ತೊಗೊಂಡಿಲ್ಲ, ಜಸ್ಟ್ ಇನ್ನು ಅಡ್ವಾನ್ಸ್ ಎಲ್ಲ ಕೊಟ್ಟು ಬಂದಿದ್ದಾರೆ. ನಾಳಿದ್ರಲ್ಲಿ ಇವ್ರಿಗೆ ಮಷಿನ್ ಬರುತ್ತೆ. ಹಂಗಾಗಿ ಮೊದಲನೇ ಸಲ ಮಷಿನ್ ಮೇಲೆ ಕೂತಿದ್ದಾರೆ ಪಾಪ ಅವರು. ಅವ್ರಿಗೆ ಇವ್ರು ಟೈಲರ್ ಅಂತೆ. ಅವರು ಟೈಲರ್ ಮಷಿನ್ ಯಾವ ರೀತಿ ತುಳಿತಾರೆ ಅದೇ ರೀತಿ ಇದನ್ನ ತುಳಿದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದ್ರು. ಒಂದು 1/2 hour ನಿಂತ್ಕೊಂಡು ಹೇಳ್ಕೊಡ್ತಾ ಇದ್ದಂಗೆ ಒಂದು ಲೆವೆಲ್ಗೆ ಸೆಟ್ ಆದರು ಅಂತಲೇ ಹೇಳ್ಬೋದು. ಇನ್ನೊಂದು 2-3 ದಿನ ಕಳೆದ್ರು ಅಂತಂದರೆ ಇನ್ನೂ ನೀಟಾಗಿ ಸೆಟ್ ಆಗಿಬಿಡ್ತಾರೆ ಮಷಿನ್ಗೆ ಸೆಟ್ ಆಗೋದು ಕೂಡ. ಈಗ ನಾನು ಅನ್ಬೋದು, ನಾನು ಟೈಲರ್ ಮ್ಯಾಮ್, ನಾನು ತುಂಬ ಚೆನ್ನಾಗಿ ಬಟ್ಟೆ ಹೊಲಿತೀನಿ, ಸ್ಪೀಡಾಗಿ ಮೋಟರ್ನ ತುಳಿತೀನಿ, ನನಗೆಲ್ಲ ರೂಢಿ ಇದೆ ಅಂತ. ಬಟ್ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಇದು ಸ್ವಲ್ಪ ಹೆವಿ ಮೋಟ್ರ್ ಇದೆ, ರಾಲ್ಸನ್ ಮೋಟ್ರ್ ಇದು. ಹಂಗಾಗಿ ಒಂಚೂರು ಕನ್ಫ್ಯೂಸ್ ಆಗುತ್ತೆ ಅವ್ರಿಗೆ. ಮತ್ತು ಕೆಲಸಗಳು ಕೂಡ ಸ್ವಲ್ಪ ಬೇರೆ ಬೇರೆ ರೀತಿ ಇರುತ್ತೆ, ಕಾಲಲ್ಲಿ ಕೆಲಸಗಳು. ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ. ಬಟ್ ಅದು 1 ದಿನ 2 ದಿನ ಅಷ್ಟೇ. ಇವರು ಎಷ್ಟು ಬೇಗ ಅಡ್ಜಸ್ಟ್ ಆಗಿಬಿಟ್ರು ಗೊತ್ತಾ ಮಷಿನ್ಗೆ. ಅವರು ಬಿಟ್ಬಿಟ್ಟು ನಾನು ಹೋಗಿ ನಾನು ಕೆಲಸ ಮಾಡ್ಕೋತಾ ಇದ್ದೆ, ಅವ್ರನ್ನ ಬಿಟ್ಬಿಟ್ಟು ಹೋಗಿ ಅವ್ರ ಪಾಡ್ಗೆ ಅವ್ರು ಹೊಲ್ಕೋತಾ ಇರಲಿ, ಬಿಡಿಗೆ ಸೆಟ್ ಆದರು ಅಂತ ಅಂದ್ಬಿಟ್ಟು. ಸೆಟ್ ಆಗೋ ತನಕ ನೋಡಿ ಈ ರೀತಿ ನಿಂತ್ಕೊಂಡು ಹೇಳ್ಕೊಡ್ತಾ ಇರ್ತೀನಿ, ಸ್ಟಾಪ್ ಸ್ಲೋ ಈ ರೀತಿ ಏನು ಮಾಡಬೇಕು ಅದು ಹೇಳ್ಕೊಡ್ತಾ ಇರ್ತೀನಿ ನಾನು. ಆಮೇಲೆ ಎಲ್ಲ ಸೆಟ್ ಆದ್ರಪ್ಪ ಒಂದು ಲೆವೆಲ್ಗೆ ಬಂದರು ಅಂದರೆ ನಾನು ಬಿಟ್ಕೊಟ್ಬಿಟ್ಟು ಹೊಟ್ಟೋಗ್ಬಿಡ್ತೀನಿ. ನಾನು ಅವ್ರ ಹತ್ರ ನಿಂತ್ಕೊಳ್ಳಲ್ಲ, ಯಾಕಂದರೆ ನಾನು ಅಲ್ಲಿ ನಿಂತಷ್ಟು ಅವ್ರು ನರ್ವಸ್ ಆಗ್ತಾ ಇರ್ತಾರೆ. ಹಂಗಾಗಿ ನಾನು ಏನು ಮಾಡ್ತೀನಿ, ಹೊಟ್ಟೋಗ್ತೀನಿ. ಆಮೇಲೆ ಅವ್ರೂ ಕೂಡ ಪೂರ್ತಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರು. ಹಂಗೆ ಅದೇ ಇವಾಗ ನಾನು ಹೇಳೋದಕ್ಕೆ ಇಷ್ಟಪಡೋದು ಇಷ್ಟೇ. ಇಂಟ್ರೆಸ್ಟ್ ಇದ್ದರೆ ಖಂಡಿತ ಬನ್ನಿ. ನಿಮಗೆ ದೂರ ಆಯಿತು, ನಂಗೆ ಕಷ್ಟ ಆಗುತ್ತೆ ಬರೋದು ಅಂದರೆ ಆನ್ಲೈನ್ ಕೂಡ ಇದೆ, ಆನ್ಲೈನಲ್ಲಿ ಕೂಡ ಕಲಿಬೋದು ಗೈಸ್. ತುಂಬ ಜನ ಡೌಟ್ ಮೇಲೆ ಇದು ಮಾಡ್ತೀರಾ, ಆನ್ಲೈನಲ್ಲಿ ಕಲಿಬೋದು, ನನ್ನ ಪ್ರಕಾರ ಕಲಿಬೋದು. ಯಾಕೆಂದರೆ ನಾವೇನು ಹೇಳ್ಕೊಟ್ಟಿರ್ತೀವಿ ಅದನ್ನ ನೀವು ನೀಟಾಗಿ ಒಂದು ಸಲಕ್ಕೆ ಬರಲ್ಲ ಅದು. ಇವಾಗ ಜಸ್ಟ್ ಒಂದು ಉದಾಹರಣೆಗೆ ಒಂದು ಕರ್ವ್ ಶೇಪು, ಅದನ್ನು ನೀವು ಒಂದು ಫ್ರೇಮಲ್ಲಿ ಹಾಕ್ಬಿಟ್ಟ ತಕ್ಷಣ ಬಂದುಬಿಡಲ್ಲ. ಒಂದು ಫ್ರೇಮ್ ಪೂರ್ತಿನೇ ಹಾಕಿ ಬರಲ್ಲ ಅದು. ಒಂದು 3ರಿಂದ 4 ಫ್ರೇಮ್ನ ಚೇಂಜ್ ಮಾಡಿದ್ರೆ ನೀವು ಪರ್ಫೆಕ್ಟ್ ಆಗಿಬಿಡ್ತೀರಾ. ನೀವು ಆ ಪರ್ಫೆಕ್ಟ್ನೆಸ್ ಹಂಗೆ ಉಳ್ಕೊಳ್ಳುತ್ತೆ ನಿಮಗೆ. ಬ್ಲೌಸ್ ಮಾಡಿದಾಗ ಒಂದು ಫಿನಿಶಿಂಗ್ ಬರುತ್ತೆ, ಓಕೆನಾ. ಹಂಗಾಗಿ ನೀವು ಪ್ರಾಕ್ಟೀಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಇದೊಂದಿಷ್ಟು ಮಾಹಿತಿ. ಸ್ಟ್ಯಾಂಡ್ ಇಲ್ಲ ಅಂತ ಒಂದಷ್ಟು ಜನಕ್ಕೆ ಹೇಳ್ಬಿಟ್ಟಿದೆ. ಆ ಸ್ಟ್ಯಾಂಡ್ ಬಂದಿದೆ ಗೈಸ್. ಮತ್ತು ಇನ್ನೊಂದು ಟ್ರಿಪ್ ಬರ್ತಾ ಇದೆ ಸ್ಟ್ಯಾಂಡು. ಯಾರಿಗೆ ಬೇಕು ಎಲ್ಲ ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಕ್ಲಾಸಿಗೆ ಬರೋರು ಇದ್ರೂ ಕೂಡ ಬಂದು ಜಾಯ್ನ್ ಆಗಿ, ಆನ್ಲೈನ್ ಕ್ಲಾಸಲ್ಲಿ ಬೇಕಿದ್ರು ಕೂಡ ಜಾಯ್ನ್ ಆಗಿ, ಇಲ್ಲ ಆಫ್ಲೈನಲ್ಲಿ ಬೇಕಿದ್ರು ಕೂಡ ಜಾಯ್ನ್ ಆಗಿ, ಓಕೆನಾ. ಇದಿಷ್ಟು ಹೇಳ್ತಾ ಈ ವಿಡಿಯೋನಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಯಾರೆಲ್ಲ ನನ್ನ ಹತ್ರ ಮತ್ತೆ ನನ್ನ ಹತ್ರ ಆರ್ಡರ್ನ ಬುಕ್ ಮಾಡಿಕೊಂಡ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಕ್ಲಾಸ್ ತೊಗೊಂಡ್ರವ್ರಿಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ಮುಂದಿನ ದಿನಗಳಲ್ಲಿ ನೋಡೋಣ ಇನ್ನು ಏನೇನು ಹೊಸದಾಗಿ ಬರುತ್ತೆ ಅಂತ. ನನ್ನ ವೀಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ ಗೈಸ್ ಅಂತ ಕೇಳ್ಕೊತೀನಿ. ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಒಂದಷ್ಟು ಜನ ಹೊಸಬ್ರು ಬರ್ತಾ ಇದ್ದೀರಾ, ಅವರೆಲ್ಲ ಏನೇನೋ ಡೌಟ್ಸ್ಗಳನ್ನ ವೀಡಿಯೋದಲ್ಲಿ ಕೇಳ್ತಾ ಇದ್ದೀರಾ. ಅಂದರೆ ನಾನು ವೀಡಿಯೋಗಳನ್ನ ನೋಡಿ ನೀವು ನಂದು ಒಂದು ಏನು ಚಾನಲ್ ಇದೆ ಅದನ್ನ ಓಪನ್ ಮಾಡಿ ನೋಡಿದ್ರೆ ನಿಮಗೆ ಏನು ಕೇಳ್ತಾ ಇದ್ದೀರಾ ನೀವು ಆಲ್ಮೋಸ್ಟ್ ವೀಡಿಯೋಸ್ ನಾನು ಮಾಡಿಬಿಟ್ಟಿದ್ದೀನಿ ಮಷಿನ್ ಎಂಬ್ರಾಯ್ಡ್ರಿ ಬಗ್ಗೆ. ಅದ್ರದ್ದು ಡೌಟೆಲ್ಲ ತುಂಬ ಕ್ಲಿಯರ್ ಆಗುತ್ತೆ. ಹಾಗೆಯೇ ಒಂದಷ್ಟು ಜನ ನನಗೆ ಈ ಶಿಕ್ಷಕರ ದಿನಾಚರಣೆ ಏನಿತ್ತು ಆವಾಗ ಒಂದಷ್ಟು ವಿಷಸ್ ಬಂದಿತ್ತು. ಅದರಲ್ಲಿ ನನ್ನ ಸ್ಟೂಡೆಂಟ್ ಅಲ್ಲದೇ ಇದ್ರೂ ಕೂಡ ಒಂದಷ್ಟು ಜನ ಮೆಸೇಜ್ ಹಾಕಿದ್ದು ಏನಂದರೆ, ಮ್ಯಾಮ್ ನಿಮ್ಮ ವಿಡಿಯೋನ ನೋಡಿ ನಾನು ತುಂಬ ಕಲ್ತಿದ್ದೀನಿ, ಬೇರೆ ಕಡೆ ಕ್ಲಾಸ್ ತೊಗೊಂಡಿದ್ದೀನಿ ನಾನು, ಬಟ್ ಆದ್ರೂ ನಿಮ್ಮ ವಿಡಿಯೋ ನೋಡಿ ನಾನು ತುಂಬ ಕಲ್ತಿದ್ದೀನಿ, ಹಾಗಾಗಿ ನೀವು ನನ್ನ ಗುರುಗಳೇ ಅಂತ ಹಾಕಿದ್ರಿ. ನಂಗೆ ಅದು ನೋಡಿ ಸಖತ್ ಖುಷಿ ಆಯಿತು. ಒಂಥರ ಸಾರ್ಥಕತೆ ಅಂತಂದರೆ ಈ ಒಂದು ವಿಡಿಯೋಗಳನ್ನ ನಾನು ಮಾಡೋದಕ್ಕೂ ಸಾರ್ಥಕ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಖಂಡಿತ ನಿಮಗೆ ಯೂಸ್ ಆಗುವಂತಹ ಒಳ್ಳೆ ವಿಡಿಯೋಗಳನ್ನ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಿದ್ದೀನಿ. ಲವ್ ಯು, ಟೇಕ್ ಕೇರ್, ಬೈ ಬಾಯ್.